ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ಕುಷ್ಕ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮಗೆ. ನಾನು ಬಳಸೋ ಇಂಗ್ರೀಡಿಯೆಂಟ್ಸು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಚಕ್ಕೆ ಲವಂಗ, ಏಲಕ್ಕಿ, ಈರುಳ್ಳಿ, ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು. ಅಕ್ಕಿ ನಾನು 1 kg ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ. ಇದಕ್ಕೆ ಮಾತ್ರ ತುಂಬ ಟೇಸ್ಟ್ ಕೊಡೋದಂದರೆ ವೆಜ್ ತಿನ್ನೋರಿಗೆ ದಾಲ್ಚಾ ಮತ್ತು ಬೇಳೆ ಚಟ್ನಿ ಮಾಡ್ಕೊಳ್ಬೋದು. ನಾನ್ ವೆಜ್ ಇರೋರಿಗೆ ಚಿಕನ್ ಕುರ್ಮಾ ಮತ್ತು ಮಟನ್ ಕುರ್ಮಾ ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ನೋಡಿ, ಇದರಲ್ಲಿ ಇಬ್ಬರು ಮಾಡ್ಕೊಳ್ಬೋದು. ಇದನ್ನು ಯಾವುದೇನು ಕಷ್ಟ ಏನಿಲ್ಲ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕೊಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟೇ ಚೇಂಜ್ ಇರುತ್ತೆ. ಅಂದರೆ ಸ್ವಲ್ಪ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕಿಂತ ಒಂದು ಸ್ಪೂನು ಅಥವಾ 2 ಸ್ಪೂನು ನಾವು ಎಷ್ಟು ಯೂಸ್ ಮಾಡ್ತೀವಿ ಅದಕ್ಕಿಂತ. ಸೊ ನಾನು ಎಣ್ಣೆ ಹಾಕಿಬಿಟ್ಟು ನಾನು ಚಕ್ಕೆ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಮಾಡೋದೇನು ಕಷ್ಟ ಇಲ್ಲ. ಒಂದು ಸಲ ನೋಡ್ಕೊಂಡು ಕಣ್ಣಿಂದ ನೋಡಿ ಕೈಯಿಂದ ಮಾಡೋದು ಲೇಡೀಸ್ಗಳಿಗೆ ಬಹಳ ಈಸಿ ಅಲ್ವಾ. ಸೊ ಮಾಡ್ಕೊಳ್ಳಿ, ಮನೇಲೂ ಟ್ರೈ ಮಾಡಿ. ಆದಷ್ಟು ನಂದಿದು ಹೊಸ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ನೋಡಿ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ನಾನು 2 ಹಾಕಿದ್ದೀನಿ, ಸ್ವಲ್ಪ ದೊಡ್ಡದಾಗಿರೋದೇನೆ. ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಥರ ಹಾಕ್ಕೊಳ್ಬೋದು. ಇದರಲ್ಲಿ ನೀವು ಹೆಂಗೆ ಮಾಡಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ ಆದಷ್ಟು. ಇಲ್ಲಿ 1 kgಗೆ ನಾನು ದೊಡ್ಡದಾಗಿರೋದು 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿದು. ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆನಲ್ಲೇ ಬಿಡಿ. ಅದಕ್ಕೇನು ಕಾಯ್ಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದು ತಾನೇ ಗ್ಯಾಸ್ ಆನ್ ಮಾಡಿ ಬಿಟ್ಬಿಟ್ರೆ ತಾನೇ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಹೋಗ್ತಾ ಇರುತ್ತೆ. ನೋಡಿ, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಫ್ರೆಶ್ಶಾಗಿ ಮನೇಲಿ ಮಾಡಿರೋದಿದು. ನಾನು ಆರ್ಟಿಫಿಷಿಯಲ್ ಯೂಸ್ ಮಾಡಿದ್ರೆ ಟೇಸ್ಟ್ ಕೊಡೋಲ್ಲ, ರೆಡಿಮೇಡ್ ಸಿಕ್ಕಿದ್ರೆ ಟೇಸ್ಟ್ ಕೊಡೋಲ್ಲ. ಮನೆಯಲ್ಲೇ ಮಾಡ್ಕೊಂಡು ಫ್ರೆಶ್ಶಾಗಿ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಹೋಗಬೇಕು. ಒಂಥರ ಘಮನೇ ಬೇರೆ ಅದು. ಎಣ್ಣೆನಲ್ಲಿ ಹೋಗಿದ ತಕ್ಷಣ ತನ್ನ ಘಮನೇ ಚೇಂಜ್ ಮಾಡಿಬಿಡುತ್ತೆ. ಮನೇಲೆಲ್ಲ ಒಂಥರ ಫುಲ್ಲು ಒಂದು ಆ್ಯರೋಮಾ ಥರ ಆಗಿಬಿಡುತ್ತೆ ಅದು. ನೋಡಿ, ಇವಾಗ ಇದಾಗ್ತಾ ಇದೆ. ಇದಾಗಿದ ತಕ್ಷಣ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಈಗ ಸೇರಿಸ್ಕೊಳೋ ಟೈಮ್ ಬಂತು. ನೋಡಿ, ಕಲರ್ ಬಂದಿದೆ ಅಲ್ಲ. ನೋಡಿ, ಈ ಥರ ಕಲರ್ ಬರಲಿ. ಇಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನೀವು. ಇಲ್ಲಿ ತನ್ನ ಹಸಿ ವಾಸನೆ ಹೋಗೋವರೆಗೂ ನೀವು ಕೈ ಆಡಿಸ್ತಾನೆ ಇರಬೇಕು. ಈಗ ನಾನು ನೋಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ. ಇದನ್ನು 4ನ ಮೆಂತ್ಯ ಸೊಪ್ಪು ನಾವೇ ಬೆಳೆದಿದ್ದು ಮನೆಯಲ್ಲಿ ಪಾಟಲ್ಲಿ ಹಾಕಿದ್ದು. ಸೊ ಯಾಕೆ ವೇಸ್ಟ್ ಮಾಡಬೇಕಂತ ನೀವು ಸ್ಕಿಪ್ ಮಾಡ್ಬೋದು. ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸಾಕು. ನಾನು ಬೇಕು ಅಂತ ಟೇಸ್ಟಿಗೆ ಅಂತ. ನಾನು ಇಲ್ಲೊಂದು ಮರೆತೆ, ನಾನು ಹಸಿ ಬಟಾಣಿ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಬಟ್ ನಮ್ಮ ಮನೇಲಿ ಇರಲಿಲ್ಲ ಫ್ರೆಶ್ಶಾಗಿ ಇವಾಗ. ಅದಕ್ಕೆ ನಾನು ಒಣಗಿರೋ ಬಟಾಣಿನೇ ವಿಷಲ್ಗೆ ಇಕ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತೀನಿ ಇದರಲ್ಲೇ. ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ನೀವು ಹೆಂಗೆ ಮಾಡಿ ಫ್ರೆಂಡ್ಸ್, ಅದು ಟೇಸ್ಟೇ ಬಂದುಬಿಡುತ್ತೆ ಕುಷ್ಕದು. ನೋಡಿ, ಬಟಾಣಿನ ಬೇಯಿಸಿದ್ದೀನಿ ಕುಕ್ಕರಲ್ಲಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಏನಪ್ಪ ಮಾಡೋದಂತ ಯೋಚನೆ ಮಾಡೋದಕ್ಕಿಂತ ಮಕ್ಳಿಗೆ ಟಿಫನ್ಗೂ ಆಗುತ್ತೆ, ನಮಗೂ ಬ್ರೇಕ್ಫಾಸ್ಟ್ಗಾಗುತ್ತೆ, ಮಕ್ಳಿಗೂ ಬ್ರೇಕ್ಫಾಸ್ಟ್ಗಾಗುತ್ತೆ. ಸೊ ಅದಕ್ಕೋಸ್ಕರ ಇದ್ರ ಜೊತೆಗೆ ಮಕ್ಕಳಿಗೆ ಬೇಳೆ ಮತ್ತು ಇಲ್ಲಾಂದರೆ ಬೇಳೆ ಆಗೋಲ್ಲ ಅಂದರೆ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಟ್ರೆಡಿಷ್ನಲ್ ನಮ್ಮ ಕರ್ನಾಟಕದ ತೆಂಗಿನಕಾಯಿ ಚಟ್ನಿ ಸೂಪರಾಗಿರುತ್ತೆ ಕುಷ್ಕಕ್ಕೆ. ನೋಡಿ, ನೀರು ಈ ಒಂದು ಲೆವೆಲಿಗೆ ಬಂದಾಗ ನೀರನ್ನು ಹಾಕ್ಕೊಳ್ಳಿ. 1 kg ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಮಾಡಿ ಬೇಕಾದರೆ ನೀವು ಅಕ್ಕಿ ಬೇಯಬೇಕಾದ್ರೆ ಇನ್ನೂ 1 ಲೋಟ ಹಾಕ್ಕೊಳ್ಬೋದು. ಬಟ್ ಜಾಸ್ತಿ ಮಾಡಬೇಡಿ, ಅದು ತುಂಬ ಸಾಫ್ಟಾಗಿ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದು ಕುದಿಯೋವರೆಗೂ ಬಿಡೋಣ. ನೋಡಿ, ಅದು ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಅದು ನನ್ನ ಕನ್ನಡ ಸ್ವಲ್ಪ ವೀಕು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ. ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನು ಬಳಸಿ. ನಾನು ಕನ್ನಡ ಮಾತಾಡೋದ್ರಲ್ಲಿ ತಪ್ಪಿದರೆ ಕಮೆಂಟ್ಸ್ ಮಾಡಿ. ನಾವು ಮನೆಯಲ್ಲಿ ಉರ್ದುನೇ ಮಾತಾಡೋದು ಫ್ರೆಂಡ್ಸ್. ಯಾವುದೋ ಮುಚ್ಚೆ ಮರಿ ಏನು ಮಾಡೋಂಗಿಲ್ಲ ಅಲ್ವಾ. ಏನಕ್ಕೆ ಮಾಡಬೇಕು? ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಕರ್ನಾಟಕದಲ್ಲೇ. ನಾವು ಓದಿದ್ದು ಕನ್ನಡ ಮೀಡಿಯಮ್ ಸ್ಕೂಲೇ. ನೋಡಿ, ಇವಾಗ ನೀರು ಕುದೀತಾ ಇದೆ. ನೀರು ಕುದಿಯೋ ಟೈಮ್ಗೆ ಅಕ್ಕಿನ ತೊಳೆದು ನೀಟಾಗಿ 2 ಸಲ ವಾಶ್ ಮಾಡ್ಕೊಳ್ಳಿ ಅಕ್ಕಿನ. ಫಸ್ಟು ಅದರಲ್ಲಿರೋ ಕಲ್ಲು ಮಣ್ಣು ಎಲ್ಲ ತೆಗೆದುಬಿಡಿ. ನೀರು ಕುದಿಯೋ ಟೈಮ್ಗೆ ಹಾಕಿ ಅಕ್ಕಿನ ಬೇಯಕ್ಕೆ ಬಿಡಿ.
ಸೊ ನಾನು ಎಲ್ಲಿದ್ದೆ, ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದಿದೆ ನಾನು. ಕನ್ನಡ ಆದಷ್ಟು ಚೆನ್ನಾಗೇ ಮಾತಾಡ್ತೀನಿ, ಓದ್ತೀನಿ, ಬರಿತೀನಿ. ಆದರೂ ಮಾತಾಡಬೇಕಾದ್ರೆ ಸ್ವಲ್ಪ ತೊದಲುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಕನ್ನಡನ. ನೋಡಿ, ಈಗ ಅಕ್ಕಿ ಬೇಯ್ತಾ ಇದೆ. ಅಕ್ಕಿನ ಬೇಯಕ್ಕೆ ಬಿಡೋಣ. ಒಂದು 5 ನಿಮಿಷ ಮುಚ್ಚಿ ಬಿಟ್ಟರೆ ಬೇಗ ಬೇಯುತ್ತೆ. ನಾವು ಆದಷ್ಟು ಮುಚ್ಚಿ ಯಾವುದೇ ಅಡುಗೆ ಮಾಡಿದ್ರೂ ಮುಚ್ಚಿ ಮಾಡಿದ್ರೆ, ಪಾತ್ರೆಯ ಮೇಲೆ ಪ್ಲೇಟನ್ನು ಮುಚ್ಚಿ ಮಾಡಿದ್ರೆ ನಾವು ಬೇಗ ಬೇಯುತ್ತೆ, ಗ್ಯಾಸು ಉಳಿಯುತ್ತೆ ನಮ್ಮದು. ಓಪನ್ ಆಗಿ ಮಾಡಿ ಒಂದು ಸಲ ನೋಡಿ, ಪ್ಲೇಟ್ ಮುಚ್ಚಿ ಒಂದು ಸಲ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ಅಡುಗೆ. ಸೊ ಈಗ ಬೇಯ್ತಾ ಇದೆ ಅಕ್ಕಿ. ಬೇಕಾದರೆ ನಿಮಗೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ನಾನು ಅದು ಇನ್ನೂ ಒಂಥರ ಕುಷ್ಕ ಮಾಡ್ಬೋದು, ಅದರಲ್ಲಿ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತೀನಿ, ಅದು ಟೇಸ್ಟಿಯಾಗಿ. ಇನ್ನೊಂದು ಸಲ ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡಬೇಕು ಅಂತ. ನೋಡಿ, ಇವಾಗ ಅಕ್ಕಿ ಬೆಂದಿದೆ, ದಮ್ ಆಗ್ತಾ ಇದೆ ಕುಷ್ಕ. ಇನ್ನೂ ಸ್ವಲ್ಪ ಬೇಯಬೇಕನ್ನಿಸುತ್ತೆ. ಬೇಯ್ತಾ ಇದೆ. ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಅದು ಬೆಂದುಬಿಟ್ರೆ ಅಕ್ಕಿ ನೀರೆಲ್ಲ ಖಾಲಿ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ನೀರಿದೆ, ಬಿಡೋಣ. ಇನ್ನೂ ಒಂದು 5 ಮಿನಿಟ್ಸ್ ಬಿಡಬೇಕಾ? 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ. ಲಾಸ್ಟಲ್ಲಿ ಅದು ತಳ ಹಿಡಿದ್ಬಿಡುತ್ತೆ, ನೀರೆಲ್ಲ ಖಾಲಿ ಆದಂಗೆ ಲೋ ಫ್ಲೇಮಲ್ಲೇ ಟ್ರೈ ಮಾಡಿ. ನೋಡಿ, ಇವಾಗ ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಕುಷ್ಕ ರೆಡಿಯಾಗಿದೆ. ನಾನು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ. ಜೊತೆಗೆ ನನ್ನ ಲೈಫ್ ಜರ್ನಿ ಬಗ್ಗೆನೂ ನಾನು ವಿಡಿಯೋಸ್ ವ್ಲಾಗ್ಸ್ಗಳನ್ನ ಮಾಡ್ತಾಯಿರ್ತೀನಿ. ಅದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.